ಕೊಟ್ಟಿರೋಂತ ಎಲೆಕ್ಷನ್ ಟೈಮ್ ನಲ್ಲಿ ಹೇಳಿರೋಂತ ಗ್ಯಾರಂಟಿಗಳು ಯಾವ್ದು ಜನರಿಗೆ ಸೇರ್ತಾ ಇಲ್ಲ, ಬೊಬ್ಬೆ ಹೊಡಿತಾ ಇದ್ದಾರೆ ಜನ ರಾಜ್ಯದಲ್ಲಿ. ಇದು ಯಾವ ಹೊಸ ಗ್ಯಾರಂಟಿ ಮೇಡಮ್? ಆಯ್ತಾ, ಫೈನ್. ಎಸ್ ರವೀಂದ್ರ ರೇಷ್ಮೆ ಸರ್, ಬಿಫೋರ್ ನೀವು ಮಾತಾಡೋಕ್ಕಿಂತ ಮುಂಚೆ ಒಂದು ಬೈಟ್ ಪ್ಲೇ ಮಾಡ್ತೀನಿ ಸರ್, ಅದನ್ನು ತಾವು ಕೇಳಿಸ್ಕೋಬೇಕು. ಸನ್ಮಾನ್ಯ ಚಾಮರಾಜಪೇಟೆ ಶಾಸಕರು ವಸತಿ ಸಚಿವರು ಆದಂತಹ ಜಮೀರ್ ಅಹಮದ್ ಖಾನ್ ಅವರು ಮೊನ್ನೆ ಒಂದು ಡೈಲಾಗ್ ಹೊಡೆದ್ರು. ಹಿ ಈಸ್ ವೆರಿ ಫೇಮಸ್ ಇನ್ ಡೈಲಾಗ್ಸ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವ್ರದ್ದು ಡೈಲಾಗ್ಸ್ ಫೇಮಸ್. ಆ ಒಂದು ಡೈಲಾಗ್ ನೀವು ಕೇಳಿಸ್ಕೊಂಬಿಡ್ರಿ ಸರ್, ಪ್ಲೀಸ್ ಪ್ಲೇ ಮಾಡಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಬಟ್ ಅಲ್ಲಿ ನನ್ನ ಅಭಿಪ್ರಾಯ ನಾನು ಹೇಳ್ಬೋದು. ನನ್ನ ಅಭಿಪ್ರಾಯ ಇಷ್ಟೇ, 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಗೆರೆ ಹಾಕಿದ್ ನಾವು ಯಾರು ಗೆರೆದಾಟಲ್ಲ. ಅದಕ್ಕಿಂತ ಮುಂಚೆ ಬಹಳ ಸತಿ ಹೇಳಿದ್ವಿ, ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕಾಗಿರೋದು. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮನೆಯ ಸೋನಿಯಾ ಗಾಂಧಿ ಅವ್ರು ಮಾಡಬೇಕಾಗಿರೋದು. ಅವ್ರು ಏನು ನಿರ್ಧಾರ ತಗೊಂತಾರೆ ಬದ್ಧ ನಾನು ಅದಕ್ಕಿಂತ ಮುಂಚೆನೇ ಹೇಳಿದ್ದೆ, ನಾನು ಬೀದಿ ಹೋಗಿ ದಾಸಿಯಾಗಿ ಮಾಡಲಿ ಹೈಕಮಾಂಡ್, ನಾವು ಅದಕ್ಕೆ ಒಪ್ಕೊಂತೀವಿ. ನಾವು 2022 ಚುನಾವಣೆಗೆ ಸಿಎಂ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲೇ ಚುನಾವಣೆ ನಡೀಬೇಕ್ರಿ. ಅವ್ರ ನಮ್ಮ ಸರ್ ರವೀಂದ್ರ ರೇಷ್ಮೆ ಸರ್ ಹೇಳಿ, ತೋರಿಸ್ರಿ ಅವ್ರನ್ನ. ಬೀದಿಯಲ್ಲಿ ಹೋಗೋ ದಾಸ ಏನ್ ಮಾಡಿದ್ರು ಕೂಡ ಒಪ್ಕೋತಾರಂತೆ ಸರ್. ಕರೆಕ್ಟ್. ಅಂದ್ರೆ ಕಾಂಗ್ರೆಸ್ ಪಕ್ಷ 2023ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ 136 ಸೀಟ್ಗಳ ಸುಭದ್ರ ಬಹುಮತ ಪಡ್ಕೊಂಡು ಬಂದ್ಮೇಲೆ ನಮ್ಮಂಥವ್ರ ನಿರೀಕ್ಷೆ, ನಾನು ಸಾಮಾನ್ಯ ಪ್ರಜೆ ಅಂತ ಹೇಳೋದಿಲ್ಲ, ಇದು ನನ್ನ 45ನೇ ವರ್ಷ ಒಬ್ಬ ಹವ್ಯಾಸಿ ಪತ್ರಕರ್ತನಾಗಿ ರಾಜಕೀಯ ವಿಶ್ಲೇಷಕನಾಗಿ ನನ್ನದೇ ಆದ ಅಭಿಪ್ರಾಯವನ್ನ ಮಂಡಿಸ್ತಾ ಬಂದಿದ್ದೇನೆ. 2023ರಿಂದ ಇವರು ತಾವೊಂದು ರಾಷ್ಟ್ರೀಯ ಪಕ್ಷ ಅನ್ನೋದೇ ಮರ್ತು ಬಿಟ್ರು. ನೆರೆಯ ತಮಿಳ್ನಾಡಿನ DMK ಪಕ್ಷದ ಪಡಿಯಚ್ಚಿನ ತರ ವರ್ತಿಸೋಕ್ ಶುರು ಮಾಡ್ಬಿಟ್ರು. ತಾವೊಂದು ಪ್ರಾದೇಶಿಕ ಪಕ್ಷ ಅನ್ನೋ ರೀತಿಯಲ್ಲಿ ವರ್ತಿಸೋಕ್ ಶುರು ಮಾಡ್ಬಿಟ್ರು. ನಾನು ಕನಿಷ್ಠ ಅವ್ರು 136 ಸೀಟ್ ಬಂದಿದ್ರಿಂದ ಒಂದು ನಿರೀಕ್ಷೆ ಮಾಡಿದ್ದೆ, ಅಯ್ಯೋ ಇನ್ಮೇಲೆ ರಾಜಕೀಯ ಸ್ಥಿರತೆಯನ್ನ ಕೊಡ್ತಾರೆ, ಪೊಲಿಟಿಕಲ್ ಸ್ಟೆಬಿಲಿಟಿ ಬರುತ್ತೆ ಕರ್ನಾಟಕಕ್ಕೆ. ಹಿಂದೆ ಎಷ್ಟು ಅವಾಂತರ ಆಯ್ತು ನೋಡಿ, 2018-2023ವರೆಗೂ ಯಾರಿಗೂ ಸ್ಪಷ್ಟ ಬಹುಮತ ಬರ್ದೇನೆ ಮೊದಲು ಕೋಮುವಾದಿ ಶಕ್ತಿಗಳನ್ನು ಹೊರಗಡಕ್ಕೆ ಅಂತಂದ್ಬಿಟ್ಟು ಈ ಸೆಕ್ಯುಲರ್ ವಾದಿ ಪಕ್ಷಗಳು ಎರಡು ಪರಸ್ಪರ ಶತ್ರು ಭಾವದ ಎರಡು ಪಕ್ಷಗಳು ಸೇರಿ ಮೈತ್ರಿ ಸರ್ಕಾರ ಅಂತ ಮಾಡ್ಕೊಂಡ್ರು. ಅದು ಬಾಳಕೆ ಬರ್ಲಿಲ್ಲ ನಿರೀಕ್ಷಿತರ. ಯಾಕಂದ್ರೆ ಅವರು ನೇಚುರೋಪತಿ ಹಾಸ್ಪಿಟಲ್ ಧರ್ಮಸ್ಥಳದಲ್ಲಿ ಕೂತ್ಕೊಬಿಟ್ಟು ಸಿದ್ದರಾಮಯ್ಯನವರು ಅದ್ರ ಭಾಷೆ ಬರೆದು ಬಿಟ್ಟಿದ್ರು. ಲೋಕಸಭಾ ಚುನಾವಣೆವರೆಗೂ ಆ ಸರ್ಕಾರಕ್ಕೆ ಏನು ಅಪಾಯ ಇಲ್ಲ ಅಂದಿದ್ರು. ಲೋಕಸಭಾ ಚುನಾವಣೆ ಮುಗೀತು, ಆಮೇಲೆ ಅದರ ಏನಾಗಬೇಕಾಗಿತ್ತು ಅದೆಲ್ಲ ಆಗೋಗ್ಬಿಡ್ತು. ಅದಾದ್ಮೇಲೆ ನಾವು ನಿರೀಕ್ಷೆ ಮಾಡಿದ್ದು, ಅದರಿಂದ ಆ ತರದ ಕೋಲಾಹಲ ಬೇಡ. BJP ಅವರು ಕೂಡ 3 ವರ್ಷದಲ್ಲಿ 2 ಮುಖ್ಯಮಂತ್ರಿಗಳು ಬದಲಾದ್ರು, ಆ ತರದ್ ಬೇಡ. ಇವ್ರು 136 ಸೀಟ್ಗಳು ಬಂತು, ಇನ್ಮೇಲೆ ರಾಜಕೀಯ ಸುಭದ್ರತೆಯನ್ನು ಕೊಡ್ತಾರೆ ಅಂತಂದ್ರೆ ಅದರಲ್ಲೇ ಫೇರ್. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಇವರೊಂದು ಜ್ಯೋತಿಷಿಗಳು ನಿಗಮ ಅಂತ ಮಾಡ್ಬಿಟ್ಟಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ಇವರು ಅಧಿಕಾರಕ್ಕೆ ಬಂದ ಮೊದಲನೇ ದಿವಸದಿಂದ ಸಿದ್ದರಾಮಯ್ಯನವ್ರನ್ನು ಕಾಡ್ತಾ ಇರೋ ಪ್ರಶ್ನೆ, ಉಪಮುಖ್ಯಮಂತ್ರಿನೂ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ 2 ವರ್ಷಗಳ ಒಳ ಒಪ್ಪಂದ ಆಗಿದೆಯಾ? ಇಲ್ಲ. ಮುಖ್ಯಮಂತ್ರಿಗಳು ಅಧಿಕಾರ ಬಿಟ್ಕೊಡ್ತಾರಾ? ಇಲ್ವಾ? ಅಧಿಕಾರ ಹಸ್ತಾಂತರ ಆಗುತ್ತಾ? ಇಲ್ವಾ? ಆಗಿಲ್ಲ. ಇದೇ ಆಮೇಲೆ ಅಂದಂಗೆ ಈ 1000 ದಿನಗಳ ಆಚರಣೆ ನನಗೆ ನೆನಪಾಯ್ತು. ಹಿಂದೆ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಕಾಲದಲ್ಲಿ ಶತ ದಿನೋತ್ಸವ ಅಂತ ಸಿನಿಮಾಗಳು ಅಥವಾ ಸಿಲ್ವರ್ ಜುಬ್ಲಿ ಅಂತಂದು ಆಚರಿಸ್ತಾ ಇದ್ರು. ಅಂದ್ರೆ 25 ವಾರಗಳ ನಡೀತು, ಅಯ್ಯೋ 100 ದಿನಗಳ ನಡೀತು ಅಂತಂದ್ರೆ ಬಹಳ ಸಂಭ್ರಮಾಚರಣೆ ಆಗ್ತಾ ಇತ್ತು. ಇತ್ತೀಚಿನ ಸಿನಿಮಾಗಳು ಹೆಂಗಂದ್ರೆ ಯಶಸ್ವಿ 5ನೇ ದಿನ ಫುಲ್ ಪುಟ ಜಾಹೀರಾತು ಬರುತ್ತೆ, ಯಶಸ್ವಿ 11ನೇ ದಿನ ಫುಲ್ ಪುಟ ಜಾಹೀರಾತು ಬರುತ್ತೆ. ಈ ಸರ್ಕಾರ ಮಾಡ್ತಾ ಬಂದಿದ್ದು 6 ತಿಂಗಳಾದಾಗ್ಲೂ ಜಾಹೀರಾತು ಕೊಟ್ಟರು. ಆಮೇಲೆ ತೀರಿ ಇತ್ತೀಚೆಗೆ ಜನವರಿನಲ್ಲಿ ಸಿದ್ದರಾಮಯ್ಯನವರು 2793 ದಿನಗಳ ದಾಖಲೆ ಮಾಡ್ಬಿಟ್ರು ಅಂತ ಅಂದ್ಬಿಟ್ಟು. ಅಲ್ಲ, ಒಬ್ಬ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ 12 ವರ್ಷ ಪ್ರಧಾನಮಂತ್ರಿ ಪದವಿಯಲ್ಲಿ ಇದ್ದು ಅವ್ರು ಸಂಭ್ರಮಾಚರಣೆ ಮಾಡ್ಬೇಕಾಗಿತ್ತು. ಅದು ಹಳೆ ಕಾಲದ ಧರ್ಮೇಂದ್ರ ರಾಜೇಶ್ ಖನ್ನಾ ಕಾಲದಲ್ಲಿ ಸಿಲ್ವರ್ ಜುಬ್ಲಿ ಗೋಲ್ಡನ್ ಜುಬ್ಲಿ ಇಟ್ಟಿರ್ತಲ್ಲ ಆ ತರ. ಆಮೇಲೆ ನಂಬರ್ 1 ಸ್ಥಾನದಲ್ಲಿ 25 ವರ್ಷ ಮುಗಿಸ್ಬಿಟ್ಟಿದ್ದಾರೆ. 13 ವರ್ಷ ಮುಖ್ಯಮಂತ್ರಿ, 12 ವರ್ಷ ಪ್ರಧಾನಮಂತ್ರಿ ಆಗಿ ಇನ್ನೂ ಮುಂದುವರಿತಾ ಇದ್ದಾರೆ. ಆ ದಾಖಲೆ ಇವರು ಇಷ್ಟಕ್ಕೆ ದಾಖಲೆ 6 ತಿಂಗಳಿಗೊಮ್ಮೆ ಇವ್ರು ಜಾಹೀರಾತು ಕೊಡ್ತಾನೆ ಬಂದ್ರು. ಈಗಿನ ಕಾಲದ ಸಿನಿಮಾಗಳ ತರ. ಆದ್ರೆ ಒಂದು ದಾಖಲೆ ಏನಂತಂದ್ರೆ, ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಯಾವಾಗ್ಲೂ ಯಾರಾದ್ರೂ ಒಬ್ಬಳು ಪಾಪ ಮಹಿಳಾ ಮಂತ್ರಿ ಇದ್ಲು ಅಂದ್ರೆ ಆಕೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಿದ್ರು. ಈಗ ಹಾಗಿಲ್ಲ. ಯಾವುದೇ ರಾಜ್ಯ ಕೂಡ
ತನ್ನ ಬಜೆಟ್ನಲ್ಲಿ ವರ್ಷಕ್ಕೆ 36,000 ಕೋಟಿಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿದ್ದು ಇವರೇ. ಆ ವಿಚಾರದಲ್ಲಿ ದಾಖಲೆನೆ. ಯಾಕೆಂತಂದ್ರೆ ತಿಂಗಳಿಗೆ 2,000 ಕೊಡ್ತೀವಿ ಅಂತ 1,23,00,000 ಜನ ಯಜಮಾಂತಿಯರಿಗೆ ಪ್ರಾಮಿಸ್ ಮಾಡಿದ್ರಲ್ಲ, ಕೊಡ್ಲೇಬೇಕಾಗಿ ಬಂದ್ಬಿಡ್ತು. ಅವಾಗ ಇದ್ದಕ್ಕಿದ್ದಂತೆ ನೆನಪಾಯ್ತು, ಅಯ್ಯೋ ಕೇಂದ್ರ ಸರ್ಕಾರ ಎಂತ ಅನ್ಯಾಯ ಮಾಡ್ತಾ ಇದೆ, ನಮಗೆ ತೆರಿಗೆ ಪಾಲು ಕೊಡ್ತಾ ಇಲ್ಲ, ನಮಗ್ ಬರ್ಬೇಕಾಗಿದ್ದ ಅನುದಾನ ಪಾಲು ಕೊಡ್ತಾ ಇಲ್ಲ ಅಂತಂದ್ಬಿಟ್ಟು ಆಡಳಿತ ನಡೆಸೋದ್ಬಿಟ್ಟು ಆಂದೋಲನ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಜಂತರ ಮಂತರಲ್ಲಿ ಹೋಗ್ಬಿಟ್ಟು ಇಡೀ ಮಂತ್ರಿಮಂಡಲ ಮತ್ತು ಶಾಸಕರ ಪಕ್ಷದವರು ಐ ಡಿಫರ್ ವಿತ್ ಯು. ಅಲ್ಲ, ಹೋರಾಟ ಶುರು ಮಾಡ್ಬಿಟ್ರು. ತಪ್ಪೇನೂ ಇಲ್ಲ. ಓನ್ಲಿ ಇಲ್ಲ ಈಗ ಅವ್ರ ಗ್ಯಾರಂಟಿಗೋಸ್ಕರ ಮಾತ್ರ ಅವರು ಹೋಗಿ ಅಲ್ಲಿ ಕೇಂದ್ರದ ಅಲ್ಲ, ನಾನ್ ಹೇಳಿದ್ದು ನರೇಂದ್ರ ಮೋದಿ ಸರ್ಕಾರ ಬಂದಾಗ ಇವರೇ ಇದ್ರು ಮುಖ್ಯಮಂತ್ರಿಯಾಗಿ, ಇನ್ನೂ 1 ವರ್ಷ ಪೂರೈಸಿದ್ರು. 4 ವರ್ಷಗಳ ಕಾಲ ಇವ್ರಿಗೆ ಕೇಂದ್ರದ ತೆರಿಗೆ ಹಂಚಿಕೆ ಎಷ್ಟಾಗುತ್ತೆ, ಏನು ಕೊರತೆ ಬರುತ್ತೆ, ಕೊರತೆ ಗೊತ್ತಿರಲಿಲ್ಲ. ಇಲ್ಲ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಗವರ್ನಮೆಂಟ್ ಈ ವಿಚಾರದಲ್ಲಿ ಧ್ವನಿ ಎತ್ತಾ ಇದೆ ಸರ್. ಅದಕ್ಕೆ ನಾನ್ ಸಾಕ್ಷಿ. ಅದಕ್ಕೆ ನಾನ್ ಸಾಕ್ಷಿ. ಬಿಕಾಸ್ ನಾನು ಕೂಡ ಪತ್ರಿಕೋದ್ಯಮದಲ್ಲಿ ಇದ್ದೀನಿ. ಪ್ರತಿ ಬಾರಿಯೂ ಕೂಡ ಒಂದ್ ಮಾತು ಕೇಳಿ, ಮಂತ್ರಿ ಆಗಿರೋರು ಹರ್ತಾಳ ಮಾಡೋಂಗಿಲ್ಲ, ಪ್ರತಿಭಟನೆ ಮಾಡೋ MLAಗಳು ಮಾಡ್ಲಿ, ಮಂತ್ರಿಗಳು ಹೋಗ್ಬಿಟ್ಟು ಪ್ರತಿಭಟನೆ ಮಾಡೋದಲ್ಲ. ಯಾಕಂದ್ರೆ ನೀವು ನಿಮ್ಮ ಶಪಥ ತಗೊಳ್ಳೋದೇ ಅದಕ್ಕೆ, ನಾವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಎತ್ತಿಡಿತೇವೆ ಅಂತ ಅಂದ್ಬಿಟ್ಟು. ಪ್ರತಿಭಟನೆ ಅರ್ಥ ಏನು? ಗಾಂಧೀಜಿ ಯಡಿಯೂರಪ್ಪನವರ ಕಾಲದಲ್ಲಿ